ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ಬುಡುಗ ಜಂಗಮ ಕಾಲೋನಿಯ ಶ್ರೀ ಧೂಪಂ ವೆಂಕಟೇಶಪ್ಪ ವಯಸ್ಸು 72. ಇವರು ಬುಡುಗ ಜಂಗಮ ಹಾಗೂ ಅಲೆಮಾರಿ ಜನಾಂಗದ ಹಿರಿಯ ವ್ಯಕ್ತಿಗಳಾಗಿದ್ದು ನಿನ್ನೆ 15/11/2025 ಸಂಜೆ 5:30ಕ್ಕೆ ಹೃದಯಾಘಾತದಿಂದ ಮರಣ ಹೊಂದಿದ್ದು, ಇವರು ಶ್ರೀ ಸಾಯಿಬಾಬಾ ಕಮಿಟಿಯ ಗೌರವ ಅಧ್ಯಕ್ಷರು ಮತ್ತು ಅಲೆಮಾರಿ ಜನಾಂಗದ ಹಿರಿಯ ವ್ಯಕ್ತಿಗಳಾಗಿದ್ದು, ಇಂದು ದಿನಾಂಕ 16/11/2025 ಮಧ್ಯಾಹ್ನ ಇವರ ಅಂತ್ಯಕ್ರಿಯೆ ನಡೆಯಲಿದ್ದು, ಕರ್ನಾಟಕದ ಅಲೆಮಾರಿ ಜನಾಂಗದ ಎಲ್ಲಾ ಸಮಾಜ ಬಾಂಧವರು ಹಾಗೂ ಅವರು ಹಿರಿಯರು ಇವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿದರು. ವರದಿ ಸಿಡಿಲು ಗುಡುಗು ವಾಹಿನಿ, ಹಗರಿಬೊಮ್ಮನಹಳ್ಳಿ. ನಮಸ್ಕಾರ. ನಮ್ಮದು ಮೂಲಭೂತದಲ್ಲಿ ನಾಣ್ಯಾಪುರ ಹುಲಿ ತಾಲೂಕು. ಇಲ್ಲಿಗೆ ಬಂದು ಮ್ಯಾಕ್ಸಿಮಮ್ ಒಂದು 30-40 ವರ್ಷ ಆಯಿತು. ಹಗರಿಬೊಮ್ಮನಹಳ್ಳಿಗೆ ಬಂದು ಅವರು ನಮಗೆ ಬೀಗರಾಗಬೇಕು. ಧೂಪಂ ಕೃಷ್ಣಪ್ಪ ಅಂತೇಳಿ ನಮ್ಮ ಯಜಮಾನ, ನಮ್ಮ ತಾತ, ಅವ್ರ ಮಗ ನಮ್ಮ ಮಾಮ ಧೂಪಂ ವೆಂಕಟೇಶಪ್ಪ ಅಂತೇಳಿ. ಅವರು 5 ಮಂದಿ ಅಣ್ಣ ತಮ್ಮರು, 5 ಮಂದಿ ಅಕ್ಕ ತಂಗಿಯರು, ದೊಡ್ಡ ಕುಟುಂಬದಲ್ಲಿ ಜೀವನ ಮಾಡ್ಕೊಂತ ಬಂದವರು. ನಮ್ಮ ಕುಲ ಬಾಂಧವರಿಗೆ, ನಮ್ಮ ಅಲೆಮಾರಿ ಬುಡುಗ ಜನಾಂಗದಲ್ಲಿ ದೊಡ್ಡ ಕಲಾವಿದರು, ದೊಡ್ಡ ವ್ಯಕ್ತಿ. ನಮಗೆ ದೊಡ್ಡದಂತ ಒಂದು ಆಲ್ದು ಬರೋಂಥ ದೊಡ್ಡ ವ್ಯಕ್ತಿ ಇದ್ದ ನಮಗೆ. ಎಲ್ಲ ನಮ್ಮ ದೈವಸ್ಥರಿಗಾಗಲಿ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಬೀಗರು ಎಲ್ಲರೂ ಚೆನ್ನಾಗಿದ್ರು ಸರ್. ಆದ ನಂತರ ನಿನ್ನೆ ಅಕಾಲಿಕ 5:05 ಸುಮಾರು ಅಟಾಟಿಕ್ ಅಂತ ಬಂದು ಮನೆಯಲ್ಲೇ ತೀರ್ಕೊಂಡ್ರು ಅವರು. ನಿನ್ನೆಯಿಂದ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ನಮ್ಮ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲೆಲ್ಲಿ ನಮ್ಮ ಜನಸಂಖ್ಯೆ ಎಲ್ಲೆಲ್ಲಾದರೂ ಎಲ್ಲರೂ ಬಂದಿದ್ದಾರೆ. ಇವತ್ತು 6ನೇ ತಾರೀಕು 2 ಗಂಟೆ ಸುಮಾರು ಅಂತ್ಯಕ್ರಿಯೆ ಮಾಡ್ತಾಯಿದ್ವಿ. ನಮಗೆ ದೊಡ್ಡ ವ್ಯಕ್ತಿನೇ ತೀರ್ಕೊಂಡು ಹೋಗಿದೆ. ನಮಗೆ ಭಾಳ ಕಷ್ಟ ಅಂಬೋದು ನಮಗೆ ಇದೆ. ಆದರೂ ಏನು ಮಾಡಬೇಕು, ಈಗ ನಮ್ಮ ಜನಸಂಖ್ಯೆ ನಾವೆಲ್ಲ ಅದರಲ್ಲಿ ಜೀವನ ಮಾಡ್ತಿದ್ವಿ ಅಂತ ನಾನು 2 ಮಾತು ಹೇಳಿ ಮುಗಿಸ್ತಾರೆ ಅಷ್ಟೇ. ನಮಸ್ಕಾರ ಸರ್ವರಿಗೂ. ನಾವು ಹಗಲು ವೇಷಗಾರರು, ಬುಡುಗ ಜಂಗಮರು, ಅಲೆಮಾರಿ ಜನಾಂಗ. ನಾವು ಮೊದಲು ಕೂಡ್ಲಿಗಿ ತಾಲೂಕು ನಾಣ್ಯಾಪುರ ಗ್ರಾಮದಲ್ಲಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬಂದು 35-40 ವರ್ಷ ಆಯಿತು. ನಾವು ಅಲೆಮಾರಿಗಳು ಊರೂರು ತಿರುಗುತ್ತಾ, ಊರಲ್ಲಿ ಭಿಕ್ಷೆ ಬೀಡುತ್ತಾ ಬದುಕುತ್ತಾ ಬಂದಿದ್ದಂಥ ವ್ಯಕ್ತಿಗಳು. ಇಲ್ಲಿಗೆ ಬಂದು 40 ವರ್ಷದಿಂದ ಇಲ್ಲಿ ನಾವು ಇದಿಷ್ಟು ಜಾಗ ತಗೊಂಡು ಮನೆಗಳು ಮಾಡಿಕೊಂಡು ನಾವು ಅಲೆಮಾರಿ ಬುಡುಗ ಜಂಗಮರು ಇಲ್ಲೇ ವಾಸವಾಗಿದ್ದೀವಿ. ಆದರೂ ಇವತ್ತು ನಮ್ಮ ಧೂಪಂ ಕೃಷ್ಣಪ್ಪನ ಮಗ ಧೂಪಂ ವೆಂಕಟೇಶಪ್ಪ ಅಂತೇಳಿ ನಮ್ಮ ಹಿರಿಯ ಕಲಾವಿದ ಹಾಗೂ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಹಿರಿಯ ಅಂಥವರು ನಿನ್ನೆ ರಾತ್ರಿ 5 ಗಂಟೆಗೆ ಅವರು ಅಟಾಟಿಕ್ ಆಗಿ ತೀರಿಕೊಂಡಿದ್ದಾರೆ. ಆದ ಕಾರಣ ನಮ್ಮ ಇಡೀ ಕರ್ನಾಟಕದ ಕುಲ ಬಾಂಧವರೆಲ್ಲರೂ ಬಂದು ಇವತ್ತು ನಾವು ನಮ್ಮ ಅಲೆಮಾರಿ ಜನಾಂಗದವರೆಲ್ಲ ಸೇರಿ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಿಕ್ಕೆ ಇವತ್ತು 2 ಗಂಟೆಗೆಲ್ಲ ಅಂತ್ಯ ಸಂಸ್ಕಾರವನ್ನು ನಡೆಸಲು ಬಂದಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಸರ್ವರಲ್ಲೂ ನಾವು ಕೋರ್ತಾ ಇದ್ದೇವೆ.